ಗೃಹಲಕ್ಷ್ಮಿ ಖಾತೆಗಳು ಡಿಲೀಟ್ ಆಗಿವೆ ಅನ್ನೋ ಸುದ್ದಿ ವಿಚಾರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರು ಇನ್ಕಮ್ ಟ್ಯಾಕ್ಸ್ GST ಪೇ ಮಾಡ್ತಾರೋ ಅಂತಹವರ ಹೆಸರುಗಳು ಡಿಲೀಟ್ ಆಗಿರಬಹುದು. ಇದು ಹೊಸ ಪ್ರಕ್ರಿಯೆ ಏನೂ ಅಲ್ಲ. ಅರ್ಜಿಯನ್ನ ಅಪ್ಲೋಡ್ ಮಾಡುವ ಸಂದರ್ಭದಲ್ಲೇ ಟ್ಯಾಕ್ಸ್ ಪೇ ಮಾಡುವವರ ಹೆಸರುಗಳು ಡಿಲೀಟ್ ಆಗಿವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಎಲ್ಲ ಜಿಲ್ಲೆಗಳಿಗೆ 11ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು 12, 13ನೇ ಕಂತಿನ ಹಣ ಸದ್ಯದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನೊಂದು ಕಡೆ ಗ್ಯಾರಂಟಿ ಎಫೆಕ್ಟ್ನಿಂದಾಗಿ ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ನೀರುಗಂಟಿಗಳಿಗೆ ಕಳೆದ 7 ತಿಂಗಳಿನಿಂದ ವೇತನ ಸಿಕ್ಕಿಲ್ಲ. ಒಂದು ಡಿಲೀಟ್ ಆಗಿರೋದನ್ನ ತೋರಿಸಿ. ನೀವು ಯಾರು GST ಪೇ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದ್ದು ಆಗಿರಬಹುದೇ ಹೊರತಾಗಿ, ಮತ್ತು ಅಂಥವ್ರದ್ದು ನಾನು ಕೇಳಿದೆ, ನೀವು ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ. ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ. ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ. ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ. ಅವರು ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಿಲ್ಲ. ಅವರ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗಳ ಹೆಸರು ಡಿಲೀಟ್ ಆಗ್ತದೆ. ಎಲ್ಲ ಜಿಲ್ಲೆಗಳಲ್ಲಿ 11ನೇ ಕಂತಿನ ಹಣ ಬಂದಿದೆ. 12 ಮತ್ತು 13ನೇ ಕಂತಿನ ಹಣ ಈಗ ಬಿಡುಗಡೆ ಮಾಡ್ತೀವಿ. ಅಲ್ಲ ಮೇಡಮ್ ಹೇಳ್ತಾ ಇರೋದು ನಾವು ಮುಂಚೆನೇ ರಿಜಿಸ್ಟರ್ ಮಾಡ್ಕೊಳ್ಳೋವಾಗಲೇ ತಗೊಳ್ಳಲ್ಲ ಅಂತ. ಬಟ್ ಈಗ ರೀಸೆಂಟಾಗಿ ಹೇಳಿದ್ರಿ ನೀವು ಟ್ಯಾಕ್ಸ್ ಪೇಯರ್ಸ್ GST ಯಾರು ಕಟ್ತಾ ಇರ್ತೀರಿ ಅಂಥವ್ರದ್ದು ಡಿಲೀಟ್ ಮಾಡ್ತೀವಿ ಅಂತ. ಅದು ಡಿಲೀಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಈಗ ಸುಮ್ಮನೆ ಆರೋಪ ಬರ್ತಾ ಇಲ್ಲ. ಈಗ 1-2 ಸರಿ ತಗೊಂಡಿದ್ದಾರೆ ದುಡ್ಡು, ಅದಾದಮೇಲೆ ಡಿಲೀಟ್ ಆಗಿರೋರೇ ಇದನ್ನು ಪ್ರಶ್ನೆ ಮಾಡ್ತಾ ಇರೋದು. ತಪ್ಪಿಲ್ಲ. ಯಾರಿಗೆ ಅರ್ಹರಿದ್ದಾರೋ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂದರೆ ಪರ್ಫೆಕ್ಟ್. ಆದರೆ ಆ ಕ್ಲಾರಿಫಿಕೇಶನ್ ಕೊಡುವಾಗ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಕೊಟ್ಟರೆ ಉತ್ತಮ ಅಂತ ಅನಿಸುತ್ತೆ.